ದೇವರ ಮಕ್ಕಳೇ, ನಿಮ್ಮ ತಲೆಮಾರುಗಳ ಮೇಲೆ ನಿಮಗೆ ಜವಾಬ್ದಾರಿ ಇರಬೇಕು. ಮಕ್ಕಳ ಮೇಲೆ ಜವಾಬ್ದಾರಿ ಇರಬೇಕು. ಈ ಕಾಲದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಇದು. ನಮ್ಮ ಮಕ್ಕಳು 3 ದಿವಸ ಆದರೂ ಕೂಡ ನಮ್ಮ ಕೈ ಬಿಟ್ಟು ಹೋದಾಗ 3ನೇ ದಿವಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲಿ ಇದ್ದೀರಾ? ಅದು ಅವ್ರಿಗೆ ಇಷ್ಟ ಬಂದಂಗೆ ನೀವು ಬಿಡ್ತೀರಾ? ಮಕ್ಕಳ ಜವಾಬ್ದಾರಿ, ತಲೆಮಾರುಗಳ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಜೋಸಫ್ ಮತ್ತು ತಾಯಿ ಹುಡ್ಕೊಂಡು ಹೋಗಿ ಯೇಸು ಸ್ವಾಮಿಯನ್ನ ಮಗುವನ್ನ ಕರ್ಕೊಂಬಂದಿದೆ ಎಂಬುದಾಗಿ ನೋಡ್ತೀವಿ. ಮೊದಲನೇದಾಗಿ ತಲೆಮಾರುಗಳ ವಿಷಯವಾಗಿ ಜವಾಬ್ದಾರಿ. ಎರಡನೇದಾಗಿ ಕಾನಾ ಊರಿನಲ್ಲಿ ಮದುವೆಗೆ ನಾವು ನೋಡ್ತೀವಿ, ಅಲ್ಲಿ ಮನೆಯಲ್ಲಿದ್ದ ಕೊರತೆಯನ್ನು ಯೇಸು ಸ್ವಾಮಿ ನೀಗಿಸಿದರು. ನಿಮ್ಮ ಮನೆಗಳಲ್ಲಿ ಕೊರತೆಗಳಿದಾವ? ನಿಮ್ಮ ಜೀವನಗಳಲ್ಲಿ ಕೊರತೆ ಇದೆಯಾ? ರೋಗವಿದೆಯಾ? ದುಃಖವಿದೆಯಾ? ಸಾಲದ ಬಾಧೆಗಳಲ್ಲಿದೆಯಾ? ಯೇಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಆ ಯೇಸುವನ್ನು ನೀವು ಕರಿಬೇಕು, ನಮ್ಮ ಮನೆಯಲ್ಲಿ ಬಾ ಎಂಬುದಾಗಿ. ಯೇಸುವನ್ನು ಅವ್ರ ಮನೆಗೆ ಮದುವೆಗೋಸ್ಕರ ಕರೆದಿದ್ದಕ್ಕೆ ಅಲ್ಲಿ ಕೊರತೆ ನೀಗಿಸ್ತು. ಇವತ್ತು ಎಷ್ಟು ಜನ ಕರೀತಾರೆ ಯೇಸು ಸ್ವಾಮಿಯನ್ನ? ಎಷ್ಟು ಜನ ಕರೀತಾರೆ ಯೇಸು ಸ್ವಾಮಿಯನ್ನ? ನಮ್ಮ ಮನೆಗೆ ಬಾರಪ್ಪ. ಎಷ್ಟು ಜನ ಕರೀತಾರೆ ಯೇಸು ಸ್ವಾಮಿಯನ್ನ? ಯೇಸು ಸ್ವಾಮಿಯನ್ನ ಎಷ್ಟು ಜನ ಕರೀತೀರಿ? ಸಂಜೆ ಆಯ್ತಲ್ಲ. ಏನು ಸಂಜೆ ಅಂದರೆ ಏನು? ಕತ್ತಲೆ ಅನುಭವ. ನೀನು ಬಂದರೆ ನಮ್ಮ ಮನೆಯಲ್ಲಿರುವ ಕತ್ತಲೆ ಅನುಭವಗಳು ಹೋಗುತ್ತೆ, ನಮ್ಮ ಮನೆಯಲ್ಲಿರುವವರಿಗೆಲ್ಲ ಬಿಡುಗಡೆ ಆಗುತ್ತೆ. ನೀನು ನಮ್ಮ ಮನೆಯಲ್ಲಿ ಕಾಲಿಟ್ಟರೆ ಸಾಕು, ನಮಗೆ ಸಮಾಧಾನ ಉಂಟಾಗುತ್ತೆ, ಶಾಂತಿ ಉಂಟಾಗುತ್ತೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಮನೆಗೆ ಕರೆದರು. ಯೇಸು ಸ್ವಾಮಿ ಮನೆಗೆ ಕಾಲಿಟ್ಟಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದರು. ಹಲ್ಲೆಲೂಯ. ಆವಾಗ ತನ್ನ ಶಿಷ್ಯರಿಗೆ ಕಣ್ಣು ಬಂದು. ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಲ್ಲ. ಯೇಸುವಿನ ನೀನು ಮನೆಗೆ ಕರೆದರೆ ನಿಮಗೆಲ್ಲದರಿಂದ ನಿಮಗೆ ಬಿಡುಗಡೆ ಉಂಟಾಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಮತ್ತು ನಾವು ಲೂಕನ ಸುವಾರ್ತೆ 24ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನು ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನ ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದನು. ಹಲ್ಲೆಲೂಯ. ಮರಿಯಳು ಯೇಸು ಸ್ವಾಮಿಯ ಸಮಾಧಿ ಬಳಿಗೆ ಹೋಗ್ತಾ ಇದ್ದಾರೆ. ಇದು ಪವರ್ ಆಫ್ ರಿಸರ್ವೇಷನ್, ಪುನರುತ್ಥಾನದ ಶಕ್ತಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಪಿಲಾತನು ಮರಣದಂಡನೆಗೆ ವಿಧಿಸಿ ಸಿಲುಬೆಗೆ ಹಾಕಿದ್ರು. ಸಿಲುಬೆಗೆ ಹಾಕಿ ಯೇಸು ಸ್ವಾಮಿ ಅಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು. ಯೇಸು ಇಡೀ ಪ್ರಪಂಚದಲ್ಲಿ ಎಲ್ಲ ಮಾನವ ಜನಾಂಗಗಳನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ತನ್ನ ಪ್ರಾಣವನ್ನೇ ಕೊಟ್ಟನು. ಹಲ್ಲೆಲೂಯ. ನಮ್ಮನ್ನು ಪಾಪದಿಂದ, ಶಾಪದಿಂದ, ರೋಗದಿಂದ ನಮಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ಯೇಸು ಕಾಲ್ಬರಿ ಸಿಲುಬೆಯಲ್ಲಿ ಸತ್ತನು. ಹಲ್ಲೆಲೂಯ. ಯೇಸುವಿನ ತಲೆ ಮೇಲೆ ಮುಳ್ಳಿನ ಕಿರೀಟ ಹಾಕಿದ್ರು. ಏನಕ್ಕೆ ಹಾಕಿದ್ರು ಗೊತ್ತಾ ನಿಮಗೆ? ನಿಮ್ಮನ್ನು ಶಾಪದಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ. ಇವತ್ತು ನಾವು ನೋಡ್ತೀವಿ ಎಷ್ಟೊಂದು ಮನೆಗಳಲ್ಲಿ ಶಾಪ. ಶಾಪ ಅಂದರೆ ಯಾವುದಕ್ಕೂ ಹೇಳಿಕೆ ಇಲ್ಲ. ಈ ತಿಂಗಳೊಬ್ಬನ ಸತ್ತರೆ ಮುಂದಿನ ತಿಂಗಳೊಬ್ಬ ಸಾಯ್ತಾನೆ. ಮನೆಯಲ್ಲಿ ತಲೆಮಾರುಗಳ ಶಾಪ. ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಸಂತೋಷವಿಲ್ಲ, ಸಮಾಧಾನವಿಲ್ಲ. ಯೇಸು ನಮಗೆ ಸಮಾಧಾನ ಕೊಡೋದಕ್ಕೋಸ್ಕರ, ನಮ್ಮ ಶಾಪವನ್ನು ನೀಗೋದಕ್ಕೋಸ್ಕರ ಮುಳ್ಳಿನ ಕಿರೀಟವನ್ನು ಯೇಸು ಸ್ವಾಮಿ ಧರಿಸಿದರು. ಹಲ್ಲೆಲೂಯ. ಯೇಸು ಸ್ವಾಮಿ ಸತ್ತರು. ಯೇಸು ಸ್ವಾಮಿ ಸತ್ತರು. ಎಂದಿಗೂ ಯಾರಿಗೂ ಹಿಡಿದಲೇ ಇರುವ ಒಬ್ಬ ಅರಿಮಥ್ಯನಾದ ಯೋಸೇಫನು ತನ್ನ ಸಮಾಧಿಯನ್ನು ಯೇಸು ಸ್ವಾಮಿಗೆ ಕೊಟ್ಟನು. ಅವರೊಬ್ಬ ಮಂತ್ರಿಯಾಗಿದ್ದ. ಪಿಲಾತನಿಗೆ ಬಂದು ಕೇಳಿದರು, ಆ ಯೇಸು ಸ್ವಾಮಿ ಮೃತದೇಹ ನಾವು ತಗೊಂಡೋಗ್ತೀನಿ ಕೊಡು ಅಂತ. ಕೊಟ್ಟ. ತಗೊಂಡೋಗಿ ಸಮಾಧಿಗೆ ಹಾಕಿದರು. ಯಹೂದ್ಯರು ಹೋಗಿ ಪಿಲಾತನಿಗೆ ಹೇಳಿದರು, 3ನೇ ದಿವಸ ಎದ್ದು ಬರ್ತೀನಿ ಎಂದು ಹೇಳಿದ್ದಾರೆ, ಅದರಿಂದ ಸಮಾಧಿಯನ್ನು ಭದ್ರಪಡಿಸಬೇಕು. ಪ್ರಪಂಚದಲ್ಲಿ ಎಲ್ಲನ ಕೇಳಿದ್ರ ಸಮಾಧಿ ಭದ್ರಪಡಿಸೋದು. ನೋಡ ವಾಕ್ಯವನ್ನು ನೋಡು, ಮತ್ತಾಯ 27:64. ಆದ ಕಾರಣ 3ನೇ ದಿನದ ತನಕ, ಆದ ಕಾರಣ 3ನೇ ದಿನ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಟ್ಟನು. ಪ್ರಪಂಚದಲ್ಲಿ ಎಲ್ಲ ಯಾವ್ದನ್ನ ಸಮಾಧಿಗೆ ಭದ್ರ ಮಾಡಿದಾರ, ಕಾಯಕ ಹಾಕಿದಾರ, ಸೀಲ್ ಹಾಕಿದಾರ, ಎಲ್ಲಿ ಕೇಳಲಿಲ್ಲ. ಆದರೆ ಯೇಸು ಸ್ವಾಮಿ ಸಮಾಧಿಗೆ ಏನಾಯಿತು? ಸಮಾಧಿ ಭದ್ರಪಡಿಸು. ನೋಡು, ಆದ ಕಾರಣ 3ನೇ ದಿನದಲ್ಲಿ 3ನೇ ದಿನ ತಕ್ಕ 3ನೇ ದಿನ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಹಲ್ಲೆಲೂಯ. ಅವರೇನ್ ಮಾಡಿದ್ರು ಗೊತ್ತಾ? ಪಿಲಾತನು ಆಯ್ತು, ನಾನು ಪಿಲಾತನವರಿಗೆ ಕಾವಲ್ಗಾರರನ್ನು ತಕ್ಕೊಳ್ಳಿ, ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಿ. ಭದ್ರ ಮಾಡಿ ಕಾಯಿರಿ. ಎಷ್ಟು ಜನ ಕಳಿಸಿದ್ರು ಗೊತ್ತಾ? 100
ಸಿಪಾಯಿಗಳನ್ನು ಕಳಿಸಿದ್ರಿಂದ ಮಿಲಿಟರಿಗಳನ್ನ ಏನಕ್ಕೆ? ಸಮಾಧಿ ಕಾಯಕ್ಕೆ ಎಷ್ಟು ಜನ ಕಳಿಸಿದ್ದಾರೆ? 100 ಜನ ಕಳಿಸಿದ್ದಾರೆ. ಅಂದೆ ಸಮಾಧಿ ಭದ್ರ ಮಾಡಿಬಿಟ್ರು, ಸೀಲ್ ಹಾಕ್ಬಿಟ್ರು. ಗವರ್ಮೆಂಟ್ ಸೀಲ್ ಹಾಕಿ ಭದ್ರಪಡಿಸಿ ಕಾಯುಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕೆ ಪುನರುತ್ಥಾನದ ಶಕ್ತಿ ಎಂಬುದಾಗಿ ಹೇಳೋದು. 3ನೇ ದಿನವಾದಾಗ ಆ 100 ಸಿಪಾಯಿಗಳು ಎಚ್ಚರಿಕೆ ತಪ್ಪಿ ಬಿದ್ದುಬಿಟ್ಟ. ಯೇಸು ಸ್ವಾಮಿ ಎದ್ದು ಬಂದರು. ಹಲ್ಲೆಲೂಯಾ. ಇವತ್ತು ಪ್ರಪಂಚದಲ್ಲಿ ಎಷ್ಟೊಂದು ಸಮಾಧಿಗಳಿದಾವೆ, ಇಲ್ಲ ಯಾವ್ದಾನ ಸಮಾಧಿ ತೆರೆದಿರೋ ಸಮಾಧಿ ನೀವು ನೋಡಿದಿರಾ? ಪ್ರಪಂಚದಲ್ಲಿ ಒಂದೇ ಸಮಾಧಿ. ಈಗಲೂ ಯೆರೂಸಲೇಮಿನಲ್ಲಿ ಆ ಸಮಾಧಿ ಇದ್ದಾವೆ, ನಾವಾಗ ನೋಡ್ಕೊಂಡ್ಬಂದಿದ್ದೀವಿ. ಹಲ್ಲೆಲೂಯಾ. ಅಲ್ಲಿ ದೂತನು ಹೇಳ್ತಾನೆ, ಅವನಿಲ್ಲಿ ಇಲ್ಲ, ಆತನು ಇಲ್ಲಿ ಇಲ್ಲ, ನಾನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಯೇಸು 3ನೇ ದಿನದಲ್ಲಿ ಎದ್ದು ಬಂದಿರುವ ದೇವರಾಗಿದ್ದಾನೆ. ಆತನು ಇಲ್ಲಿ ಇಲ್ಲ, ಎದ್ದು ಬಂದಿದ್ದಾನೆ. ನಾವು ಹೋದಾಗ ಆ ಸಮಾಧಿ ಒಳಗಡೆ ಬರೆದಿದ್ದಾವೆ, ಹಿ ಈಸ್ ನಾಟ್ ಹಿಯರ್ಸ್, ಹಿ ಈಸ್ ರೈಸನ್ ಎಂಬುದಾಗಿ ಬರೆದು ಅಲ್ಲಿ ಇಂಗ್ಲಿಷ್ನಲ್ಲಿ ಬರೆದಿಟ್ಟಿದ್ದಾರೆ. ನಾವು ಹೋಗಿ ಓದಿ ಬಂದಿದ್ದೀವಿ. ಯೇಸು ಇಲ್ಲಿ ಇಲ್ಲ, ಆತನಲ್ಲಿ ಇಲ್ಲ. ಸಮಾಧಿಗಳನ್ನು, ಯೇಸು ಸ್ವಾಮಿಯನ್ನ ಸಮಾಧಿಗಳನ್ನು ಮುಚ್ಚಿಡಕ್ಕೆ ಸಾಧ್ಯವೇನ್ರಿ? 3ನೇ ದಿವಸ ಎದ್ದು ಬಂದರು. ಪುನರುತ್ಥಾನದ ಶಕ್ತಿ ಅಂದರೆ ಆವತ್ತು ಭೂಕಂಪ ಉಂಟಾಯಿತು. ದೇವದೂತರು ಬಂದು ಕಲ್ಲನ್ನು ತೆಗೆದು ಅದ್ರ ಮೇಲೆ ಕೂತ್ಕೊಂಡಿದ್ರು. ದೊಡ್ಡ ಭೂಕಂಪ. ಪುನರುತ್ಥಾನದ ಶಕ್ತಿ, ಆ ಪುನರುತ್ಥಾನದ ಶಕ್ತಿ ಇವತ್ತಿಂದ ಹೊಂದ್ಕೊಂಡೇ ಹೋಗಬೇಕು. ಹಲ್ಲೆಲೂಯಾ. ಆ ಶಕ್ತಿ ನಮಗೆ ಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಪುನರುತ್ಥಾನ. ಯೇಸು ಎದ್ದು ಇವತ್ತು ಜೀವಿಸುವ ದೇವರಾಗಿದ್ದಾನೆ.